ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹುಮತದ ಗ್ಯಾರಂಟಿ ಸರ್ಕಾರ ಇದೆಂಥ ಶಾಕ್ ಕೊಡ್ತಾ ಇದೆ ರಾಜ್ಯದ ಜನಕ್ಕೆ, ಅದರಲ್ಲೂ ರಾಜಧಾನಿಯ ಜನಕ್ಕೆ. ನೋಡಿ, ಗ್ಯಾರಂಟಿ ಎಫೆಕ್ಟು ಏನಾಗ್ತಾ ಇದೆ ಅನ್ನೋದಕ್ಕೆ ಕೈಗನ್ನಡಿ ಅಂತಿದೆ ಈ ಬೆಳವಣಿಗೆ. ಈಗ ಬಹಳ ಆಘಾತಕಾರಿ ಸುದ್ದಿ ಬರ್ತಾ ಇದೆ ಸರ್ಕಾರದ ಕಡೆಯಿಂದ ರಾಜ್ಯದ ಜನಕ್ಕೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಡಿ.ಕೆ. ಶಿವಕುಮಾರ್ ಅವರೇ ಇದನ್ನು ಖಚಿತಪಡಿಸಿದ್ದಾರೆ. ನೀರಿನ ದರ ಏರಿಕೆ ಪ್ರತಿ ಲೀಟರ್ಗೆ 1 ಪೈಸೆ ಏರಿಸ್ತಾ ಇದ್ದೀವಿ. ಕೇಳೋದಕ್ಕೆ ಬರೀ 1 ಪೈಸೆ ಅಲ್ವಾ, ಆದರೆ 1 ಪೈಸೆ ಏರಿಸೋದ್ರಿಂದ ನಾವು ಕಟ್ಟೋ ದರ ಎಷ್ಟಾಗುತ್ತೆ ಅಂದರೆ 50%ಇಂದ ನಾವೆಷ್ಟು ಬಳಸ್ತೀವಿ, ಎಷ್ಟು ಸಾಮರ್ಥ್ಯ ಅನ್ನೋದ್ರ ಮೇಲೆ 50%ರಿಂದ 90% ತನಕ ನಾವಿನ್ನು ಮುಂದೆ ನೀರಿನ ದರವನ್ನು ಜಾಸ್ತಿ ಕಟ್ಟಬೇಕಾಗತ್ತೆ. ಅದೊಂದು ಆಘಾತ. ಜೊತೆಗೆ ಕಸದ ಕಲೆಕ್ಷನ್ಗೂ ಇನ್ನು ಮುಂದೆ ದುಡ್ಡು ತಿಂಗಳಿಗಿಷ್ಟು ಅನ್ನುವಂತೆ ವರ್ಷಕ್ಕೆ ಇಷ್ಟು ಹೊರೆ ಬೀಳುತ್ತೆ. 600 ಕೋಟಿಯನ್ನು ಜನ ಕಟ್ಟಲಿದ್ದಾರೆ ಕಸ ವಿಲೇವಾರಿ ಮಾಡೋದಕ್ಕೆ. ಮನೆಗೆ ಬಂದು ಕಸ ಕಲೆಕ್ಟ್ ಮಾಡ್ತಾರಲ್ವ, ನಗರ ಪ್ರದೇಶಗಳಲ್ಲಿ ಬೆಂಗಳೂರಲ್ಲಿ ಗೊತ್ತಿರುತ್ತೆ. ಈಗ ಬೆಂಗಳೂರಲ್ಲಿ ಕಸ ಕಲೆಕ್ಷನ್ಗೆ ಬರೋಬ್ಬರಿ 600 ಕೋಟಿಯನ್ನು ಕಟ್ಟಬೇಕಾಗತ್ತೆ. ಗಾರ್ಬೇಜ್ ಕಲೆಕ್ಷನ್ ಫೀಸು ಅನ್ನೋದು ಕೂಡ ಆಘಾತಕಾರಿಯಾಗಿದೆ. ಬಸ್ ಸಾರಿಗೆ ದರ ಜಾಸ್ತಿ ಆಯಿತು, ನೀರು, ಕರೆಂಟು, ಮೆಟ್ರೋ ದರ ಎಲ್ಲವೂ ಕೂಡ ಜನರಿಗೆ ಯಾವ ರೀತಿ ಬಿಸಿಯನ್ನು ತಂದಿಟ್ಟಿದೆ. ಈಗ ಜನರ ಜೀವನ ಯಾಕೆ ಹೊರೆಯಾಗ್ತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದರ ನಡುವೆ ಈಗ ವಾಟರ್ ಬಿಲ್ ಶಾಕ್ ಎದುರಾಗಿರೋದು. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಎಷ್ಟೆಷ್ಟು ಜಾಸ್ತಿ ಆಗುತ್ತೆ, ಯಾರ್ಯಾರು ಏನೇನು ಕಟ್ಟಬೇಕಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಬರೀ 1 ಪೈಸೆ 2014ರಿಂದಲೂ ನೀರಿನ ದರ ಜಾಸ್ತಿನೇ ಮಾಡಿರಲಿಲ್ಲ. ಹಾಗಾಗಿ ಅವ್ರು ಕೇಳಿದ್ದು 7 ಪೈಸೆ ಆದರೂ ಜಲಮಂಡಳಿ ಅವರು ನಾವು ಜಸ್ಟ್ 1 ಪೈಸೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಈಗ ಘೋಷಣೆ ಮಾಡಿದ್ದಾರಲ್ವ, ಸದ್ಯದಲ್ಲೇ ಅದು ಜಾರಿಗೆ ಬರುತ್ತೆ. ಹಾಗಾದರೆ ಎಷ್ಟಾಗ್ತಾ ಇದೆ, ಎಷ್ಟು ಕಟ್ಟೋರು ಎಷ್ಟು ಕಟ್ತೀವಿ ಅನ್ನೋದನ್ನು ನೋಡ್ತಾ ಹೋಗಿ. ವಾಸದ ಮನೆಗಳಿಗೆ ಈಗ 8,000 ಲೀಟರ್ವರೆಗೆ ನೀವು ಆ ಸಾಮರ್ಥ್ಯದ ಟ್ಯಾಂಕ್ ಇಟ್ಕೊಂಡಿದ್ದೀರಿ ಅಂದ್ಕೊಳ್ಳಿ. ಅಷ್ಟು ನೀರು ಬಳಸ್ಕೊಳ್ತಾ ಇದ್ದರೆ 56 ರೂಪಾಯಿ ಬಿಲ್ ಬರ್ತಾಯಿತ್ತು. ಈಗ 1 ಪೈಸೆ ಜಾಸ್ತಿ ಮಾಡೋದ್ರಿಂದ ನೀವು 80 ರೂಪಾಯಿ ಸೇರಿದಂತೆ ಒಟ್ಟು 136 ರೂಪಾಯಿ ಬಿಲ್ ಕಟ್ಟಬೇಕಾಗತ್ತೆ. 25,000 ಲೀಟರ್ವರೆಗೆ ಮೊದಲು ಕಟ್ತಾ ಇದ್ದಿದ್ದು 243 ರೂಪಾಯಿ, ಈಗ 250 ರೂಪಾಯಿ ಜಾಸ್ತಿ ಆಗುತ್ತೆ, 493 ರೂಪಾಯಿ ಕಟ್ಟಬೇಕಾಗತ್ತೆ. ಇನ್ನು 50,000 ಲೀಟರ್ವರೆಗೆ ನೀರು ಬಳಸಿದರೆ ಇಲ್ಲಿ ತನಕ 893 ರೂಪಾಯಿ ಕಟ್ತಾ ಇದ್ದವರು ಇನ್ನು ಮುಂದೆ 1,393 ರೂಪಾಯಿ ಕಟ್ಟಬೇಕಾಗತ್ತೆ. 1 ಲಕ್ಷ ಲೀಟರ್ ನೀರು ಬಳಸ್ತಾ ಇದ್ದರೆ 3,143 ರೂಪಾಯಿ ಬಿಲ್ ಬರ್ತಾಯಿತ್ತು. 1 ಪೈಸೆ ಜಾಸ್ತಿ ಮಾಡೋದ್ರಿಂದ ಪ್ರತಿ 1000 ಲೀಟರ್ಗೆ 10 ರೂಪಾಯಿ ಥರ 1 ಲಕ್ಷ ಲೀಟರ್ಗೆ ಹೆಚ್ಚುವರಿಯಾಗಿ 1000 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದರೆ 4,140 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ 50ರಿಂದ 90% ದುಬಾರಿ ಆಗ್ತಾ ಇದೆ. ಈಗಾಗಲೇ ಮೆಟ್ರೋ ದರ ಯಾವ ರೀತಿ ಜಾಸ್ತಿ ಆಗಿದೆ, ಬೆಂಗಳೂರಿಗರು ಆಕ್ರೋಶ ಹೊರಹಾಕಿದ್ದಾರೆ. ಬಟ್ ಏನು ಪ್ರಯೋಜನ ಇಲ್ಲ, ಆ ಕಡೆ ಹೋಗೋ ಜನರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಮೆಟ್ರೋ ಇದ್ದಿದ್ದೇ ಇಲ್ಲಿ ಟ್ರಾಫಿಕ್ ಜಾಮು ಮತ್ತೊಂದು ಕಡಿಮೆ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಆಗಿ, ಆದರೆ ಅದರಿಂದ ವಿಮುಖರಾಗ್ತಿದ್ದಾರೆ ಪ್ರಯಾಣಿಕರು. ಬೇರೆ ತಮ್ಮದೇ ಸ್ವಂತ ಗಾಡಿ ಆದರೂ ಪರವಾಗಿಲ್ಲ, ಇವರು ಸಹವಾಸ ಬೇಡ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗಿದೆ. ನೋಡ್ತಾ ಇದ್ದೀವಿ ನಾವು. ಈ ಕಡೆ ಗಾರ್ಬೇಜ್ ಕಲೆಕ್ಷನ್ಗೂ ಇನ್ನು ಮುಂದೆ ಜನ ದುಡ್ಡು ಕಟ್ಟಬೇಕಾಗತ್ತೆ. ಅದರಿಂದ 600 ಕೋಟಿ ಕಲೆಕ್ಷನ್ ಆಗುತ್ತೆ. ಈ ಕಸದ ಕಲೆಕ್ಷನ್ಗೆ ನೋಡಿ ಎಷ್ಟು ಜಾಸ್ತಿ ಆಗ್ತಿದೆ ಅಂದರೆ ಆಕ್ರೋಶ ವ್ಯಕ್ತವಾಗ್ತಿರೋದೇ ಇದಕ್ಕೀಗ. ನಾವು ಬೇರೆ ಇದಕ್ಕೆ ನಾವು ದುಡ್ಡು ಕಟ್ತಿದ್ದೀವಲ್ವ, ಆಲ್ರೆಡಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಅದಕ್ಕೆ ಇದಕ್ಕೆ ಅನ್ನುವಂಥ ವಿಭಾಗ ಇರುತ್ತೆ. ಯಾವ್ಯಾವ್ದು ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದು ಗೊತ್ತಿಲ್ಲ. ನೀವು ವೈಟ್ ಪೇಪರ್ ರಿಲೀಸ್ ಮಾಡಿ ಅಂತ ಜನ ಕೇಳ್ತಿದ್ದಾರೆ. ಈಗ BBMP ಅವರು ವೈಟ್ ಪೇಪರ್ ಬಿಡಲಿ, ಹಾಗೆ BSWML ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂದರೆ ಕಸ ಕಲೆಕ್ಷನ್, ಮನೆ ಬಾಗಿಲಿಗೆ ಬಂದು ಕಸ ಕಲೆಕ್ಷನ್ ಮಾಡುವಂಥದ್ದು, ಇದಕ್ಕಿಂತ ಮುಂದೆ ನಾವು ಕಟ್ಟಬೇಕಾಗತ್ತೆ. ಅಂದರೆ ಅದು ಎಷ್ಟು ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಇದೆ ಅನ್ನೋದ್ರ ಮೇಲೆ ಇಂತಿಷ್ಟು ಮಂತ್ಲಿ ಫೀಯನ್ನು ಫಿಕ್ಸ್ ಮಾಡ್ತಿದ್ದಾರೆ. ಅಪ್ ಟು 600 ಸ್ಕ್ವೇರ್ ಫೀಟ್ ಇದ್ದರೆ 10 ರೂಪಾಯಿ, 600ಇಂದ 1000 ಸ್ಕ್ವೇರ್ ಫೀಟ್ಗೆ 50 ರೂಪಾಯಿ, 100 ಸ್ಕ್ವೇರ್ ಫೀಟಿಂದ 2,000ವರೆಗೆ ಈ ವ್ಯಾಪ್ತಿಯಲ್ಲಿ ಬಂದರೆ 100 ರೂಪೀಸು, ಅಂದರೆ 1000ಇಂದ 2000 ಇದ್ದರೆ 100 ರೂಪೀಸು, ಈ ಥರ ನಿಗದಿ ಮಾಡಲಾಗಿದೆ. ಆ ಪಟ್ಟಿಯನ್ನು ನೀವು ನೋಡಬಹುದು. ಇದರಿಂದ ಓವರಾಲ್ ಕಲೆಕ್ಷನ್ 600 ಕೋಟಿ ಆಗುತ್ತೆ. ಸೊ ಗ್ಯಾರಂಟಿ ಹೊರೆಯನ್ನು ತಗ್ಗಿಸ್ಕೊಳ್ಳೋದಕ್ಕೆ ಬೇರೆ ಮೂಲಗಳನ್ನು ಹುಡುಕ್ತಾ ಇದೆಯಾ ಸರ್ಕಾರ. ಅದರ ಬರೆಯನ್ನು ನಾವು ಈಗ ಅನುಭವಿಸಬೇಕಾಗಿದೆ. ಎಲ್ಲೆಡೆಯಿಂದ ಬೆಲೆ ಏರಿಕೆಯ ಬಿಸಿ.
ನೋಡಿ ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಅನ್ನೋದನ್ನು ನೀವು ಗಮನವಿಟ್ಟು ನೋಡಬಹುದು. ಈಗ ಮೊನ್ನೆಯಷ್ಟೇ ಆ ನಂಬರ್ಸ್ ನೋಡಿದ್ವಿ. ಕಳೆದ 6 ತಿಂಗಳಲ್ಲಿ ಭಾರತದ CPI ಬೇಸ್ಡ್ ಇನ್ಫ್ಲೇಷನ್ ರೇಟ್ ಅಂದರೆ ಈ ದಿನನಿತ್ಯದ ಬಳಕೆ ಸಾಮಗ್ರಿಗಳು ಮತ್ತೊಂದು ಅಂತ ನೋಡಿದಾಗ ಬೆಲೆ ಏರಿಕೆ ಪ್ರಮಾಣ ಕಳೆದ 6 ತಿಂಗಳಲ್ಲೇ ಮಿನಿಮಮ್ ಆಗಿದೆ. ಆದರೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಅದು ಜಾಸ್ತಿ ಇದೆ. ಅಂದರೆ ದೇಶದ ದರಕ್ಕಿಂತ ಕರ್ನಾಟಕದ ದರ ಜಾಸ್ತಿ ಇದೆ, 4%ಗಿಂತ ಜಾಸ್ತಿ ಇದೆ. ಓವರಾಲ್ 3.5 ಹತ್ತತ್ರಕ್ಕೆ ಇಳಿದಿದ್ರೆ ಕರ್ನಾಟಕದ್ದು ಜಾಸ್ತಿ ಇದೆ ಅನ್ನೋದನ್ನು ಗಮನಿಸಬಹುದು. ಸೊ ಕರ್ನಾಟಕದಲ್ಲಿ ದಿನನಿತ್ಯ ನಾವು ಎಲ್ಲದರ ಬೆಲೆಯೂ ಏರಿಕೆ ಆಗ್ತಿರೋದ್ರಿಂದ ಜನರ ಬದುಕು ಹೇಗೆ ಅನ್ನುವಂಥ ಆತಂಕದ ಪರಿಸ್ಥಿತಿ. ಕೇಂದ್ರ ಸರ್ಕಾರದ ಸವಾಲು ಒಂದು ನಾವು ಇತ್ತೀಚೆಗೆ ಬಜೆಟ್ ಆದಮೇಲೆ ನೆನಪು ಮಾಡ್ಕೊಳ್ಬೋದು. ನಿರ್ಮಲಾ ಸೀತಾರಾಮನ್ ಅವರು ಸಿದ್ದರಾಮಯ್ಯನವ್ರಿಗೆ ನೀವು ಯಾಕೆ ಪೆಟ್ರೋಲ್ ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ಹಾಕಿರುವಂಥ ಟ್ಯಾಕ್ಸನ್ನು ಇಳಿಸ್ತಿಲ್ಲ? ಕೇಂದ್ರ ಸರ್ಕಾರ 2 ಸಲ ಅದನ್ನು ಇಳಿಸಿದೆ. ಸಿದ್ದರಾಮಯ್ಯನವರೇ ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳೇ ಇಳಿಸ್ಬಿಡಿ ಅದನ್ನು. ಆಗ ಜನರಿಗೆ ಎಲ್ಲದರ ಬೆಲೆಯೂ ಇಂಡೈರೆಕ್ಟಾಗಿ ಅದು ಎಫೆಕ್ಟ್ ಆಗೋದ್ರಿಂದ ಕಡಿಮೆ ಆಗುತ್ತಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಿಬಿಟ್ರೆ. ಸೊ ನೀವು ಯಾಕೆ ಆ ಒಂದು ಇನಿಷಿಯೇಟಿವ್ ತೊಗೊಳ್ತಿಲ್ಲ? ನಾವು 2 ಸಲ ಮಾಡಿದ್ದೀವಿ, ನೀವು 1 ಸಲ ಆದರೂ ಮಾಡಿ ಅನ್ನೋ ಸವಾಲು ಹಾಕಿದ್ರು. ಆದರೆ ಈಗ ಎಲ್ಲದರ ಮೇಲೆಯೂ ಕೂಡ ಹೊರೆ ಜಾಸ್ತಿ ಆಗ್ತಿದ್ದು, ಮುಂದಿದು ಎಲ್ಲಿಗೂ ಹೋಗಿ ನಿಲ್ಲತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ನಿನ್ನೆಷ್ಟೇ ಒಂದು ರಿಪೋರ್ಟ್ ಇಟ್ಟಿದ್ವಿ ನಿಮ್ಮ ಮುಂದೆ. ರಾಮಲಿಂಗಾರೆಡ್ಡಿ ಅವರು, ಮೂಲಗಳ ಮಾಹಿತಿಯ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆ ಬೇಡ, ಅದನ್ನು ಖಾತೆ ಚೇಂಜ್ ಮಾಡಿಕೊಡಿ ಅಂತಿದ್ದಾರಂತೆ. ಯಾಕಂದರೆ ಹೊರೆ ನಿಭಾಯಿಸೋದಕ್ಕಾಗ್ತಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆ. ಈಗಾಗಲೇ ಗ್ಯಾರಂಟಿ ಶಕ್ತಿ ಯೋಜನೆ ಶುರುವಾದಮೇಲೆ 2,000 ಕೋಟಿ ಇನ್ನೂ ಬರೋದು ಬಾಕಿ ಉಳ್ಕೊಂಡಿದೆ. ಬಜೆಟಲ್ಲಿ ಏನಾದರೂ ದೊಡ್ಡ ಕೊಡುಗೆ ಸಿಗತ್ತೇನೋ ಇಲಾಖೆ ಶಕ್ತಿ ಜಾಸ್ತಿ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ರು, ಅಲ್ಲೂ ಕೂಡ ಏನೂ ಗುಡ್ ನ್ಯೂಸ್ ಸಿಕ್ಕಿಲ್ಲ. ಹಾಗಾಗಿ ನನಗೆ ಈ ಇಲಾಖೆಯೇ ಬೇಡ, ಈ ಖಾತೆ ನಿಭಾಯಿಸಲ್ಲ, ನಾನು ಚೇಂಜ್ ಮಾಡಿಕೊಟ್ಬಿಡಿ ಅಂತ ಡೆಡ್ಲೈನ್ ಹಾಕಿ ಬಂದಿದ್ದಾರೆ CM ಎದುರು. ರಾಮಲಿಂಗಾರೆಡ್ಡಿ ಅವರು ಪ್ರಭಾವಿ ಮಿನಿಸ್ಟರ್ ಅನ್ನುವಂಥ ಸುದ್ದಿಗಳು ಬರ್ತಿದ್ದಾವೆ. ಅಷ್ಟರ ಮಟ್ಟಿಗೆ ಮಿನಿಸ್ಟ್ರುಗಳೇ ಖಾತೆ ನಿಭಾಯಿಸೋದಕ್ಕಾಗದೆ ಸುಸ್ತಾಗಿ ಹೋಗಿದ್ದಾರೆ ಗ್ಯಾರಂಟಿ ಎಫೆಕ್ಟಿಂದ ಅನ್ನೋದು ಚರ್ಚೆ ಆಗ್ತಿರೋ ವಿಚಾರ. ಹಾಗಾದರೆ ಜನ ಹೇಗೆ ಸಹಿಸ್ಕೊಳ್ತಾರೆ ಇದನ್ನು? ರೇವಂತ್ ರೆಡ್ಡಿ ಅವರು ಮೊನ್ನೆ ಹೇಳಿದರು, ಈ ಗ್ಯಾರಂಟಿ ಬಗ್ಗೆ ದೇಶವ್ಯಾಪಿ ಆತ್ಮಾವಲೋಕನ ಆಗಲೇಬೇಕಾಗಿದೆ. ಖಂಡಿತ ದುಡ್ಡಿಲ್ಲ ಗ್ಯಾರಂಟಿ ಕೊಡೋದಕ್ಕೆ, ಖಂಡಿತ ದುಡ್ಡಿಲ್ಲ ಅಂತ. ಆದಾಯ ಎಷ್ಟು, ವೆಚ್ಚ ಎಷ್ಟು, ವೇತನಕ್ಕೆ ಎಷ್ಟು ಹೋಗುತ್ತೆ, ಪಿಂಚಣಿಗೆ ಎಷ್ಟು ಹೋಗುತ್ತೆ ಅನ್ನೋ ಲೆಕ್ಕ ಇಟ್ಟು ಎಕ್ಸ್ಪ್ಲೇನ್ ಮಾಡಿದರು. ಈ ಡಿಲಿಮಿಟೇಷನ್ ಬಗ್ಗೆ ನಮಗೆ ಕ್ಷೇತ್ರ ಕಡಿಮೆ ಆಗುತ್ತೆ ಅಂತ ಸೌತ್ ಸ್ಟೇಟ್ಸ್ ಈಗ ಧ್ವನಿ ಎತ್ತಿದ್ದಾರಲ್ಲ, ಅದೆಲ್ಲ ಚರ್ಚೆ ಆಗಬೇಕಾಗಿರೋದು. ಅಸಲಿಗೆ ಗ್ಯಾರಂಟಿ ಚರ್ಚೆ ಆಗಲಿ ಅಂತ ರೇವಂತ್ ರೆಡ್ಡಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಓಪನ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಮಾತಾಡಿದರು. ಅವರು ಮಾತಾಡ್ತಿದ್ದಾರೆ, ಬಟ್ ಇಲ್ಲಿ ನಮ್ಮವರು ಏನೂ ಸಮಸ್ಯೆ ಇಲ್ಲ ಅಂತ ಮ್ಯಾನೇಜ್ ಮಾಡ್ತಿದ್ದಾರೆ. ಹೊರೆ ಮಾತ್ರ ಜನರ ಮೇಲೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಲ್ಲ ಕಡೆಯಿಂದ ಬೀಳ್ತಿರೋದು ಆಘಾತಕಾರಿ ವಿಚಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.